ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಚಿಕ್ಕಮಗಳೂರು ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯ ವೇತನ ಯೋಜನೆಯಡಿ ಶಿಷ್ಯ ವೇತನ ವಿತರಣೆ ಕಾರ್ಯಕ್ರಮವನ್ನು ನಗರದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಜಿಲ್ಲಾ ಕಚೇರಿಯಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಡಿ. ತಮ್ಮಯ್ಯ ಅವರು ದೀಪ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸುಜ್ಞಾನ ನಿಧಿ ಶಿಷ್ಯ ವೇತನದಿಂದ ಇಂದು ಸಾವಿರಾರು ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಸಹಾಯಕವಾಗಿದೆ. ಬರೀ ಚಿಕ್ಕಮಗಳೂರು ತಾಲೂಕಿನಲ್ಲಿಯೇ ಇಂತಹ ನೂರಾರು ಪ್ರತಿಭಾವಂತ ಮಕ್ಕಳನ್ನು ಗುರುತಿಸಿ ನೀಡಿದ ಮೊತ್ತ 1.26 ಕೋಟಿ ರುಗಳಿಗೂ ಹೆಚ್ಚು. ಮಕ್ಕಳ ಯೋಜನೆಗೆ ರೂಪುಗೊಂಡಿರುವ ಈ ಯೋಜನೆಯನ್ನ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಳ್ಳಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಮಿತಿಯು ಕೆರೆ ಹೂಳು ಎತ್ತುವುದು, ದೇವಾಲಯಗಳ ಜೀರ್ಣೋದ್ಧಾರ, ವಿಕಲಚೇತನರಿಗೆ ಸಲಕರಣೆ ವಿತರಣೆ, ಶುದ್ಧ ಗಂಗಾ ಘಟಕ, ಪ್ರಾಕೃತಿಕ ವಿಕೋಪಕ್ಕೆ ಪರಿಹಾರ, ಹಿಂದೂ ರುದ್ರಭೂಮಿ ಅಭಿವೃದ್ಧಿ ಮುಂತಾದ ಯೋಜನೆಗಳಿಂದ ಸಾರ್ವಜನಿಕರಿಗೆ ಬೆನ್ನೆಲುಬಾಗಿ ನಿಂತಿದೆ ಎಂದು ಹೇಳಿದರು. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಚಿಕ್ಕಮಗಳೂರಿನಲ್ಲಿ ನನಗೆ ತಿಳಿದಾಗೆ 2006-07ರಲ್ಲಿ ಇಲ್ಲಿ ಪ್ರಾರಂಭ ಆಯಿತು. ಸುಮಾರು 18 ವರ್ಷಗಳಿಂದ ಇಲ್ಲಿ ಈ ಒಂದು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಪ್ರಾರಂಭವಾಗಿ ಹಲವಾರು ಕಾರ್ಯಕ್ರಮಗಳನ್ನ ಬಡವರ ಪರವಾಗಿ ಯೋಜನೆಯನ್ನ ಮಾಡ್ಕೊಂಡು ಬಂದಿದೆ. ಅದರಲ್ಲೂ ಹೆಚ್ಚು ಮಹಿಳೆಯರ ಒಂದು ಆರ್ಥಿಕ ಸ್ವಾವಲಂಬತೆ ಹೆಚ್ಚಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರೋದಕ್ಕೆ ಅದು ನಾನು ಸನ್ಮಾನ್ಯ ಪರಮ ಪೂಜ್ಯರಾದ ವೀರೇಂದ್ರ ಹೆಗಡೆ ಅವರ ಆಶೀರ್ವಾದ, ಮಂಜುನಾಥ ಸ್ವಾಮಿ ಅವರ ಆಶೀರ್ವಾದದಿಂದ ನಡೀತಾ ಇದೆ ಅಂತ ಹೇಳಲಿಕ್ಕೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಇವತ್ತು ಅತಿ ಹೆಚ್ಚು ಅಂಕವನ್ನ ಪಡೆದಿರ್ತಕ್ಕಂಥ ಮಕ್ಕಳು ಇವತ್ತು ಇಲ್ಲಿ ಪ್ರೋತ್ಸಾಹ ಧನವನ್ನ, ಪ್ರೋತ್ಸಾಹ ವೇತನವನ್ನು ಪಡೆದು ಬಂದಿದ್ದೀರಿ. ನಿಮಗೆ ನಾನು ಈ ಕ್ಷೇತ್ರದ ಶಾಸಕರಾಗಿ ಆರ್ಥಿಕ ಶುಭಾಶಯಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸುತ್ತೇನೆ. ಜನಜಾಗೃತಿ ಸಂಸ್ಥೆಯ ಸದಸ್ಯ ಎಸ್.ಡಿ.ಎಂ. ಮಂಜುನಾಥ್ ಅವರು ಮಾತನಾಡಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಲಕ್ಷಾಂತರ ಮಹಿಳೆಯರು ಸ್ವಾವಲಂಬಿಯಾಗಿ ಬದುಕುವುದನ್ನು ತೋರಿಸಿಕೊಟ್ಟಿದೆ. ಶ್ರೀ ಕ್ಷೇತ್ರದ ನೆರಳಲ್ಲಿ ಅನೇಕ ಯೋಜನೆಗಳು ರೂಪುಗೊಂಡಿದ್ದು ಚಿಕ್ಕಮಗಳೂರು ತಾಲೂಕಿನಲ್ಲಿಯೇ 7.37 ಕೋಟಿ ರೂಪಾಯಿಗಳನ್ನು ವಹಿಸಿ ಸಾರ್ವಜನಿಕರಿಗೆ ಸದ್ಬಳಕೆ ಮಾಡಿಕೊಟ್ಟಿದೆ. ಇಂಥ ಕ್ಷೇತ್ರಕ್ಕೂ ಕಳಂಕ ತರಲು ಹೊರಟಿರುವುದು ದುರಾದೃಷ್ಟಕರ. ಸಾರ್ವಜನಿಕರು ವಿಚಾರಗಳನ್ನು ಅರಿತು ಶ್ರೀ ಕ್ಷೇತ್ರದ ಗೌರವವನ್ನು ಎತ್ತಿ ಹಿಡಿಯುವಲ್ಲಿ ಶ್ರಮಿಸಬೇಕು ಎಂದು ಮಾತನಾಡಿದರು. ಏನು ಈ ಒಂದು ಸುಜ್ಞಾನ ನಿಧಿ ಶಿಷ್ಯ ವೇತನ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮವಾಗಿದ್ದು ಭಾಗಿಯಾಗಿದ್ದೀವಿ. ಒಟ್ಟು ನಾನು ಆಗಲೇ ಪ್ರಸ್ತಾವನೆ ಮಾಡುವಾಗ ಕೇಳ್ಪಟ್ಟೆ, ಒಟ್ಟು 158 ಮಕ್ಕಳು ಫಲಾನುಭವಿಗಳಾಗಿ ಈ ಒಂದು ಕಾರ್ಯಕ್ರಮ ಭಾಗಿಯಾಗಿದ್ದೀವಿ. ನಾನು ಸಹ ವೇದಿಕೆ ಮೇಲೆ ಇದ್ದರೂ ಸಹ ನಾನು 159ನೇ ಫಲಾನುಭವಿ. ಯಾಕೆಂತಂದರೆ ನಮ್ಮ ಗ್ರಾಮದಲ್ಲಿ ಸುಮಾರು 200 ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿಯೇ ಪೂಜೆ ಕಾವಲರು ಒಂದಿಷ್ಟು ದುಡ್ಡನ್ನು ಕೊಟ್ಟಿದ್ದಾರೆ. ಏನಕ್ಕೆ ಈ ಮಾತನ್ನ ಹೇಳ್ತೀನಿ ಅಂತಂದ್ರೆ, ಒಂದು 4 ದಿನ ನೆನಪು ಮಾಡ್ಕೊತೀನಿ. ಆಡು ಹುಟ್ಟದ ಸೊಪ್ಪಿಲ್ಲ, ಪೂಜೆ ಕಾವಲರು ಸಮಾಜ ಸೇವೆಯನ್ನ ಮಾಡದೇ ಇರ್ತಕ್ಕಂಥ ಕ್ಷೇತ್ರ ಇಲ್ಲ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸದಾನಂದ ಬಂಗೇರ ವಹಿಸಿದ್ದು ರಮೇಶ್ ನಿರೂಪಿಸಿದರು. ನಮ್ಮ ಗ್ರಾಮೀಣ ಭಾಗದಲ್ಲಿ ಒಂದಷ್ಟು ಸರ್ಕಾರಿ ಅಥವಾ ಅನುದಾನಿತ ಶಾಲೆಗಳಿದ್ರೆ ಅಲ್ಲಿ ಟೀಚರ್ಸ್ ಸಂಖ್ಯೆಗಳು ಕಡಿಮೆ ಇದ್ದು ಮಕ್ಕಳ ಸಂಖ್ಯೆ ಜಾಸ್ತಿ ಇದೆ ಆದರೆ ಅಂತಹ ಶಾಲೆಗಳಿಗೂ ಕೂಡ ಜ್ಞಾನದೀಪ ಶಿಕ್ಷಣ ಕಾರ್ಯಕ್ರಮ ಅನ್ನುವಂತ ನಿಟ್ಟಿನಲ್ಲಿ ಸ್ವಯಂ ಸೇವಕ ಶಿಕ್ಷಕರ ಒದಗಣೆಯನ್ನು ಕೂಡ ಮಾಡಲಿಕ್ಕಾಗ್ತದೆ. ಅಂತರದಲ್ಲಿ ಈ ವರ್ಷ ನಮ್ಮಲ್ಲಿ 15 ಶಾಲೆಗಳಿಗೆ ಸ್ವಯಂ ಸೇವಕರ ಶಿಕ್ಷಕರನ್ನ ಒದಗಿಸಿಕೊಟ್ಟಿದ್ದೇವೆ. ಅದರೊಟ್ಟಿಗೆ ಅವರಿಗೆ ಪ್ರತಿ ತಿಂಗಳು 8,000 ರೂಪಾಯಿ ಗೌರವಧನವನ್ನು ಕೂಡ ಕ್ಷೇತ್ರದಿಂದ ಕೊಡಮಾಡಪಡ್ತಾ ಇದೆ. ಹಾಗೆ ತಾವೆಲ್ಲ ಆಗಲೇ ಸರ್ ಹೇಳಿದ್ರು ಒಂದಷ್ಟು ವಿಚಾರಗಳನ್ನ ಶ್ರದ್ಧಾ ಕೇಂದ್ರಗಳು ಅಂತ ಹೇಳ್ತೇವೆ. ನಮ್ಮ
ನಮ್ಮ ಎಲ್ಲ ದೇವಸ್ಥಾನಗಳಿರ್ಬೋದು ಅಥವಾ ಕೆಲವೊಂದು ಭಾಗದಲ್ಲಿ ಚರ್ಚ್ಗಳಿರ್ಬೋದು, ಕೆಲವೊಂದು ಭಾಗದಲ್ಲಿ ಮಸೀದಿಗಳಿರ್ಬೋದು, ಅಲ್ಲಿ ಸ್ವಚ್ಛತೆಯನ್ನು ಮಾಡುವಂತ ಕೆಲಸ ಕಾರ್ಯಗಳನ್ನು ಕೂಡ ನಾವು ಮಾಡ್ತಾ ಇರ್ತೇವೆ. ಪ್ರತಿ ವರ್ಷವೂ ಕೂಡ ನಮ್ಮ ತಾಲೂಕಿನಲ್ಲಿ ಸರಿಸುಮಾರು 150 ದೇವಸ್ಥಾನಗಳ ಸ್ವಚ್ಛತೆಯನ್ನ ಸ್ವಸಹಾಯ ಸಂಘದ ಸದಸ್ಯರ ಮುಖಾಂತರ ಮಾಡಿಸುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳು, ಪೋಷಕರು ಸಂಸ್ಥೆಯಿಂದ ತಮಗಾದ ಪ್ರಯೋಜನವನ್ನ ವಿವರಿಸಿ ಮಾತನಾಡಿದರು. ಧರ್ಮಸ್ಥಳ ಸಂಸ್ಥೆಗೆ ತುಂಬಾ ಧನ್ಯವಾದಗಳು. ಎಕ್ಸಾಮ್ ಫೀಸು, ಕಾಲೇಜ್ ಹೋಗ್ಬಿಟ್ಟು ಅಮೌಂಟ್ ಕಟ್ಟಕ್ಕಾಗಲ್ಲ, ಬೇರೆ ಸ್ಥಳದಲ್ಲಿ ಕೇಳಕ್ಕಾಗಲ್ಲ, ಅವ್ರಿಗೆ ಕಷ್ಟ ಇರುತ್ತೆ. ಹಾಗಾಗಿ ಸ್ಕಾಲರ್ಶಿಪ್ ತುಂಬ ಹೆಲ್ಪ್ ಆಗ್ತದೆ. ಸ್ಕಾಲರ್ಶಿಪ್ನ ಇಂಜಿನಿಯರಿಂಗ್ ಮಾಡ್ತಿದ್ದೆ, ಕಂಪ್ಯೂಟರ್ ಸೈನ್ಸ್. ಸೊ 1 ವರ್ಷದಿಂದ ನನಗೆ ಸ್ಕಾಲರ್ಶಿಪ್ ಬರ್ತಾ ಇದೆ. ಇದರಿಂದ ಏನು ಹೆಲ್ಪ್ ಆಗ್ತದೆ ಅಂದರೆ ತುಂಬ ಫೈನಾನ್ಷಿಯಲಿ ಬ್ಯಾಕ್ವರ್ಡ್ ಕ್ಲಾಸಸ್ ಆಗಿರ್ಬೋದು, ಏನಾಗಿರ್ಬೋದು, ಎಲ್ಲರಿಗೂ ತುಂಬ ಹೆಲ್ಪ್ ಆಗ್ತದೆ. ಈ ಕಾರ್ಯಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ರಿಂದ ನನ್ನ ಮಕ್ಕಳಿಗೆ, ನನ್ನ ಮನೆಯ ಒಂದು ಅಭಿವೃದ್ಧಿಗೆ ಸಹಕಾರಿಯಾಯಿತು. ಈ ನಮಗೆ ಮಂಜುನಾಥ ಸ್ವಾಮಿ ಯಾಕೆ ದೇವರು, ಅದೇ ತರ ನಮ್ಮ ಹೆಗಡೆ ದಂಪತಿಗಳು ನನಗೆ ಒಂದು ನಡೆದಾಡುವ ದೇವರು. ಒಬ್ಬಳು ಬ್ಯಾಂಕ್ ಮ್ಯಾನೇಜ್ಮೆಂಟ್ ಮಾಡ್ತಾಳೆ, ಇನ್ನೊಬ್ಬರು ಬಂದು ನಮ್ಮ ಇಂಜಿನಿಯರಿಂಗ್. ಆ ಸಮಯದಲ್ಲಿ ನನ್ನ ಹತ್ರ ಫೀಸ್ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಇನ್ನೊಬ್ಬ ಮಗ ಬಂದು 9th ಓದ್ತಾ ಇದ್ದಾನೆ, ಶಾಯಿಂಗ್ ಜನ್ಸರ್ ಓದ್ತಾ ಇದ್ದಾನೆ. ನನಗೆ ಸ್ವಲ್ಪ ಫೀಸ್ ಕಟ್ಟಲಿಕ್ಕೆ ಕಷ್ಟ ಆಯಿತು. ಆ ಸಂದರ್ಭ ಹೇಗೆ ಅಂತ ಹೇಳಿದ್ರೆ ನನ್ನ ವರ್ಷ ಕ್ಲೋಸ್ ಆಯಿತು. ನನಗೆ ಕಟ್ಟಲಿಕ್ಕೆ ಸಮಸ್ಯೆ ಹೇಗೆ ಅಂತಂದರೆ ವರ್ಷ ಕ್ಲೋಸ್ ಆಯಿತು ನನಗೆ. ಆ ಸಂದರ್ಭದಲ್ಲಿ ನನಗೆ ನನ್ನ ಧರ್ಮಸ್ಥಳ ಸಂಘದಲ್ಲಿ ನಾನು ಒಬ್ಬ ಪ್ರಬಂಧಕನಾಗಿ ಕೆಲಸ ಮಾಡ್ತಾ ಇದ್ದ ಕಾರಣಕ್ಕೋಸ್ಕರ ನನ್ನ ಸಂಘ ಒಳ್ಳೆ ಉತ್ತಮಕ್ಕೆ ನೆರವೇರುವ ಸಂದರ್ಭದಲ್ಲಿ ನನಗೆ ಆ ಸಂಘದ ಅನ್ನಪೂರ್ಣ ಮೇಡಮ್ ಅವರು ಮತ್ತೆ ರೇಣುಕಾ ಮೇಡಮ್ ಅವರನ್ನು ಗುರುತಿಸಿ, ನನ್ನ ಮಗಳನ್ನು ಗುರುತಿಸಿ, ನನ್ನ ಮಗಳಿಗೆ ಇಂದಿನ 1 ವರ್ಷದಿಂದ ನನ್ನ ಮಗಳಿಗೆ 1,000 ಸ್ಕಾಲರ್ಶಿಪ್ ಆಗ್ತಾ ಇದೆ. ಜನಜಾಗೃತಿ ಸಂಸ್ಥೆಯ ಸದಸ್ಯರಾದ ನಜ್ಮಾ, ಅನಿಲ್ ಆನಂದ್, ಕುಮಾರ್ ಶೆಟ್ಟಿ, ಕೋಟೆ ಮಲ್ಲೇಶ್, ದಶರಥ ರಾಜ್ ಅರಸ್, ಪೋಷಕರು, ವಿದ್ಯಾರ್ಥಿಗಳು, ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು.